ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ನಮ್ಮ ಮಂಗಳೂರಲ್ಲಿ ಆಟಿಯಲ್ಲಿ ಆಗುವಂತಹ ಆಟಿ ಡೊಂಜಿ ದಿನಕ್ಕೆ ಬಂದಿದ್ದೇವೆ. ಸೊ ಇವಾಗ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಏನೇನು ಪ್ರೋಗ್ರಾಮ್ ಆಗ್ತಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ನಾವು ಏನು ಮಾಡ್ತೀವಿ ಈ ದಿನ ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಮತ್ತು ಏನೇನು ಮಂಗಳೂರು ಸ್ಪೆಷಲ್ ಇವತ್ತು ಆಟಿಯಲ್ಲಿ ನಾವು ಏನೇನು ತಿನ್ನಬೇಕು, ಅದು ಐಟಮ್ ಏನೇನಿದೆ ಅದನ್ನೂ ನಿಮಗೆ ತೋರಿಸ್ತೇವೆ. ಸೊ ಆಲ್ರೆಡಿ ಹೋಗ್ತಾ ಇದ್ದೇವೆ. ಇವತ್ತು ಕೆಸರು ಗದ್ದೆ ಓಟ ಸಹ ಇದೆ ಅಂತೆ. ಇದು ಕೆಸರಲ್ಲಿ ಆಟ ಆಡೋದಾಗಿರ್ಬೋದು, ನನಗೂ ಏನೇನಿದೆ ಅಂತ ಗೊತ್ತಿಲ್ಲ. ಬನ್ನಿ, ನಿಮಗೂ ಈ ವಿಡಿಯೋದಲ್ಲಿ ಏನೇನಿದೆ, ನಾವೇನು ಮಾಡ್ತೀವಿ, ಯಾವುದಾದ್ರೂ ಆ್ಯಕ್ಟಿವಿಟೀಸಿಗೆ ಜಾಯ್ನ್ ಆಗೋಕ್ಕಾಗುತ್ತಾ ಅಂತ ನೋಡ್ತೀವಿ. ಬನ್ನಿ. ಕೊನೆಗೂ ನಾವು ಬಂದ ಕೂಡಲೇ ಈ ಕೆಸರು ಗದ್ದೆಗೆ ಇಳಿದೇ ಬಿಟ್ವಿ. ಎಲ್ಲ ಆ್ಯಕ್ಟಿವಿಟೀಸ್ ಏನು ನಡೆಯುತ್ತೆ ಇದೆಲ್ಲ ಕೆಸರಲ್ಲೇ ನಡೆಯೋದು ಮತ್ತು ಈ ಗದ್ದೆಯಲ್ಲೇ ಆಗೋದು. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಇಳಿದ್ವಿ ನಾವು. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಅಲ್ದೇನೆ ದೊಡ್ಡವರು ಸಹ, ಎಲ್ಲಿ ಚಿಕ್ಕವ್ರು ಯಾವಾಗ ಚಿಕ್ಕವರಿದ್ದಾಗ ಅವರು ಸ್ವಿಮ್ಮಿಂಗ್ ಕಲೀಲಿಲ್ವೋ ಅವರು ಸ್ವಿಮ್ ಮಾಡಿಕೊಂಡು ಆರಾಮ್ಸೆ ಬರ್ತಾ ಇದ್ದಾರೆ. ಕಪ್ಪೆಯಾಗಿ ನಡೀತಾ ಇದ್ದಾರೆ. ಇಲ್ಲಿ ಕಪ್ಪೆ ಬರ್ತಾ ಇದೆ. ನೋಡಿ, ಮಳೆಯನ್ನು ಲೆಕ್ಕಿಸದೆ ಎಲ್ಲರೂ ಅವರವರ ಪಾಡಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಈ ಕೆಸರ ಗದ್ದೆಯಲ್ಲಿ ಎಂಜಾಯ್ ಮಾಡ್ತಿದ್ದೇವೆ. ಅಗಸ್ತ್ಯನ ಅವಸ್ಥೆ ನೋಡಿ, ಇಲ್ಲಿ ಅವನಂತೂ ಒಂದು 4 ರೌಂಡ್ ಸ್ವಿಮ್ ಮಾಡಿ ಆಯ್ತು ಈ ಕೆಸರಲ್ಲಿ. ನೀವು ಕೆಸರು ಗದ್ದೆಗೆ ಬಂದು ಸ್ವಿಮ್ ಮಾಡಿ, ಐಸ್ ಗದ್ದೆಗೆ ಬಂದು ಆಟಾಡಿ ರಿಲ್ಯಾಕ್ಸ್ ಮಾಡಿ ತಿಂಡಿ ತಿಂತ ಕೂತಿದ್ದಾರೆ. ಅವ್ರ ಹತ್ರ ಅವ್ರು ಏನೇನು ಆಟ ಆಡಿದ್ದಾರೆ ಅಂತ ಕೇಳೋಣ. ಗೇಮ್ಸ್ ಆಡಿದ್ರ? ಫಸ್ಟ್ ಬಾಯ್ಸ್ ಇದ್ದು ಇದೆ ಓಟ ಎಲ್ಲ ಇತ್ತು, ರನ್ ರೇಸ್ ಎಲ್ಲ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ನಾಳೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನೆಕ್ಸ್ಟ್ ಈಗ ವಾಲಿಬಾಲ್ ಇತ್ತು. ಅದರಲ್ಲಿ ಫಸ್ಟ್ 2 ಟೀಮ್ ಇತ್ತು. ನಾನು ಮತ್ತೆ ಅಣ್ಣ ಆಡಿದ್ವಿ ಬೇರೆ ಅಪೋಸಿಟ್ ಟೀಮಲ್ಲಿ. ಒಂದು ಟೀಮ್ ವಿನ್ ಆಯಿತು, ನಂದು ಸೋತಿತ್ತು. ಹಾಗೆ ಸೋತು ಸುಣ್ಣಾಗಿ ಈಗ ಒಂದು ಸ್ನ್ಯಾಕ್ಸ್ ತಿಂತಾ ಇದ್ದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಇಲ್ಲಿ ಫಸ್ಟ್ ಟೈಮ್ ಇದು ಈ ಗದ್ದೆಯಲ್ಲಿ. ಬಟ್ ಕೆಸರು ಗದ್ದೆ ಆಗ್ತಾ ಉಂಟು ಸುಮಾರು ವರ್ಷದಿಂದ. ಲಾಸ್ಟ್ ಟೈಮ್ ಬೈರಿಗಟ್ಟೆ ಅಂತ ಆಚೆ ಜಾಗ ಇತ್ತು, ಅಲ್ಲಿ ಆಗಿತ್ತು. ಹಾಗೆ ಆಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ. ಇದು ತುಂಬ ನ್ಯಾಚುರಲ್, ಎಂತ ಹೇಳೋದು, ನಮ್ಮ ದೇಸಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಹಚ್ಕೊಂಡಿದ್ದು. ಆ್ಯಂಡ್ ಎಸ್ಪೆಷಲಿ ಈ ಕಾರ್ಯಕ್ರಮಕ್ಕೆ ಹೇಳಬೇಕಂದ್ರೆ ನನ್ನ ಫ್ರೆಂಡ್ ಕಸಿನ್ ನಿತಿನ್ ಕುಮಾರ್ ಕರೆದಿರೋದು ನನ್ನನ್ನು. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ಇಯರ್ಲಿ ಒನ್ಸ್ ಈ ಥರ ಥೆರಪಿ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ನಮ್ಮ ಕಾಲೆಲ್ಲ ಒಳಗೆ ಹೋಗ್ತಾ ಇದೆ, ಆದರೂ ಎಲ್ಲರೂ ಈ ಕೆಸರು ಗದ್ದೆಯಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಸರು ಗದ್ದೆ ಊಟಕ್ಕೆ ಬಂದು ಇವಾಗ ಊಟದ ಟೈಮ್. ಆಲ್ರೆಡಿ ನಾನು ಅಗಸ್ತ್ಯಗೋಸ್ಕರ ಗಂಜಿ ಹಾಕ್ಕೊಂಡಿದ್ದೀನಿ. ಬೇರೆ ಏನೇನು ಸ್ಪೆಷಲ್ ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಕೆಸುವಿನ ಚಟ್ನಿ, ನೆಕ್ಸ್ಟ್ ಇದು ಪಲ್ಯ, ಹಪ್ಪಳ, ಉಪ್ಪು ಮತ್ತು ಮೆಣಸು ನೆಕ್ಸ್ಟ್ ಸ್ವೀಟ್, ಪಾಯಸ, ಪೋಡಿ, ರವಾ ಲಾಡು, ಮೊಸರು, ಮಜ್ಜಿಗೆ. ಬನ್ನಿ ಎಲ್ಲ ಟೇಸ್ಟ್ ಮಾಡ್ಕೊಂಬರೋಣ. ಆ ಕಡೆ ಆಲ್ರೆಡಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಊಟ ಮಾಡೋರು ಅವ್ರ ಪಾಡಿ ಊಟ ಮಾಡ್ತಾ ಇದ್ದೇವೆ. ತುಂಬ ಖಾರವಾದ ಚಟ್ನಿ. ನೋಡಿ, ಕೆಸರಿನಲ್ಲಿ ಆಟ ಆಗ್ತಾ ಉಂಟು, ಕೆಸರಿನಲ್ಲೇ ಊಟ ಆಗ್ತಾ ಉಂಟು. ಹಳ್ಳಿ ಸ್ಟೈಲು. ಇವತ್ತು ಮಂಗಳೂರು ಕಡೆ ಸ್ಪೆಷಲ್ ಗಂಜಿ, ಆಮೇಲೆ ಮಾವಿನ ಹಣ್ಣಿನ ಚಟ್ನಿ, ಎಲ್ಲ ಏನು ಆಟಿಯಲ್ಲಿ ತಿನ್ನಬೇಕು ಅಂಥ ಫುಡ್ಡುಗಳನ್ನೇ ಮಾಡಿ. ಕಂದ ಏನಾಟ ನಿಂದು? ಹಾಂ, ಬೀಳ್ತೀಯ ನಿಧಾನ.
ಕುಜ್ಜೆ ಬೀಳ್ತದೆ. ಬಿಟ್ರೆ ಡೈಲಿ ಬರ್ತಾ ಇದ್ವಿ ಇದೇ ರೀತಿ ಆಟ ಆಡ್ತಾರೆ. ಎಲ್ಲ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಸರಲ್ಲಿ ಬಿದ್ದು ಹೊರಳಾಡ್ತಾ ನ್ಯಾಚುರಲ್ ಥೆರಪಿ ಎಲ್ಲ ಹೋಗಿ ಎಷ್ಟು ಇವರಂತೂ ಯಾರ ಮೈಯಲ್ಲಿ ಕೆಸರಿಲ್ಲ, ಹುಡುಕಿ ಹುಡುಕಿ ಅವ್ರ ಮೈಗೆ ಕೆಸರನ್ನ ರಟ್ಸೋದೇ ಇವ್ರ ಕೆಲಸ. ನಮ್ಮ ಕೆಸರಿನ ಹುಲಿ ಬರ್ತಾ ಇದೆ. ಕೆಸರಿನಲ್ಲಿ ಡ್ಯಾನ್ಸ್ ಮಾಡಲು ಒಂದು ಹುಲಿ ಬರುತ್ತಿದೆ, ಒಂದು ಮರಿ ಹುಲಿ. ಅಪ್ಪ ಅಲ್ಲಿ 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 ಹೋಗ್ಬೇಕು. ತಿರುಗಲ ಇಂಚಿ ಸೈಡ್ ತಿರುಗಿ ತಿರುಗಿ ಈ ಕಡೆ. Game point 9-4. ಅಂಕಗಳ ಅಂತರ ಕ್ರೀಡಾಂಗಣದಲ್ಲಿ ಕಾಣುತ್ತಿದ್ದಾವೆ ಹೆಣ್ಣು ಹುಲಿಗಳು. ನಾಟ್ಯ ಬಿಲಿ, ಆಟ್ಯ ಬಿಲಿ, ಕಿತ್ತಾಲ ಬಿಲಿ. ಎಷ್ಟು ಭವ್ಯನ ನೃತ್ಯ ನೋಡಿ. ಮೊದಲ ಸೆಟ್ಟನ್ನು ಜಯಿಸಿಕೊಂಡು ಟೀಮ್ ಸುಧಾ. ಮಧುಶ್ರೀಯ ಮಧುರವಾದ ನೃತ್ಯದ ಜೊತೆಗೆ ಭವ್ಯ ಅದೇನದು ನೆಲಚಕ್ರ ಸ್ಟೆಪ್. ಈ ಅಗಸ್ತ್ಯ ಅಂತೂ ನಾವು 12 ಗಂಟೆಗೆ ಇಲ್ಲಿ ರೀಚ್ ಆಗಿರೋದು. 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇದೇ ರೀತಿ ಕೆಸರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗಂತೂ ಈ ಕೆಸರಿಂದ ಹೊರಗಡೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಆಮೇಲೆ ನಾವೇ ಕಂಪ್ಲೀಟ್ ಆಯಿತು ಹೋಗೋಣ ಮನೆಗೆ ಅಂತ ಕರ್ಕೊಂಡೋದ್ವಿ. ಆಟ ಆಡಿದ್ದ ಏನಿದ್ದು ಕೆಸರ ಇಷ್ಟ ಆಯ್ತಾ ನಿಂಗೆ? ಹಾಂ, ಇಲ್ಲಿ ನೋಡಿ ಫೋಟೋ ಸ್ಮೈಲ್. ಎಷ್ಟೊತ್ತು ಅಂತ ಕೆಸರಲ್ಲಿ ಆ ಕಡೆಯಿಂದ ಈ ಕಡೆ ಹೋಗ್ತಾನೆ ಇರೋದು. ಸೊ ಆ್ಯಕ್ಟಿವಿಟಿ ಬೇರೆ ನಡೀತಾ ಇತ್ತು. ಯಾವುದಾದ್ರೂ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಇದು ಡಾಸ್ ಬಾಲ್ ಅಂತ ಗೇಮ್ ಆಗ್ತಾಯಿತ್ತು, ಅದರಲ್ಲಿ ಜಾಯ್ನ್ ಆದೆ. ನಿಮಗೆ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳುವಂಥದ್ದಕ್ಕೋಸ್ಕರ ಕೋಳಿಗೂಟಕ್ಕೆ ಇಲ್ಲಿ 6-7 ಜನ ಇದ್ದಾರೆ. 7 ಜನ ಪಾರ್ಟಿಸಿಪೇಟ್ ಇದ್ದಾರೆ. ಡಾಸ್ ಬಾಲಲ್ಲಿ ವಿನ್ ಆದಮೇಲೆ ಈ ಗೇಮಲ್ಲಿ ಆಟ ಆಡಿದರೆ ಪ್ರೈಸ್ ಬೇರೆ ಇದೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇದ್ದಿದ್ದ ಗೇಮ್ ಹಗ್ಗ ಜಗ್ಗಾಟ. ಇದರಲ್ಲೂ ಟೀಮ್ ಅಪ್ ಆಗಿ ನಾವು ಹಗ್ಗ ಜಗ್ಗಾಟ ಕೂಡ ಸೇರಿಕೊಂಡೆ. ಈ ಮಳೆಗೆ ಈ ಹಗ್ಗ ಜಗ್ಗಾಟ ಅಂತೂ ತುಂಬ ಫನ್ ಆಗಿತ್ತು. ಎಷ್ಟು ಹೇಳಿದ್ರು ಹಗ್ಗ ಬರ್ತಾನೆ ಇರಲಿಲ್ಲ. ಒಪೋನೆಂಟ್ ಟೀಮ್ ಕೂಡ ತುಂಬ ಟಫ್ ಫೈಟ್ ಕೊಟ್ಟರು ನಮಗೆ.
ನಾನು ಎಳೆಯೋದನ್ನು ನೋಡಿ ನೋಡಿ ನಮ್ಮ ಟೀಮ್ ಸೋಲ್ತಾ ಇದೆ ಅಂತ ನನ್ನ ಮಗ ಕೂಡ ನನಗೆ ಸಪೋರ್ಟ್ ಮಾಡಲಿಕ್ಕೆ ಹಗ್ಗ ಎಳಿಲಿಕ್ಕೆ ಬಂದೇ ಬಿಟ್ಟ. ಸೂಪರ್ ಸೂಪರ್ ಮುಗೀತು ಮುಗೀತು. ಆಟಿಡೊಂದು ದಿನದ ಕೊನೆಯ ಕ್ಷಣದಲ್ಲಿ ನಾವಿವಾಗ ಇದ್ದೇವೆ. ಏನು ಗೇಮ್ಸ್ ಎಲ್ಲ ಇತ್ತು ಅದಕ್ಕೆ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಸೊ ನನಗೂ 2 ಬಟ್ಲು ಸಿಕ್ತು ಬಂದಿದ್ದಕ್ಕೆ. ಸೊ ಆ ಪ್ರೈಸ್ನ ತಗೊಂಡು ನಾವು ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಮನೆಗೆ ಹೋದ್ವಿ. ಇದಾಗಿತ್ತು ನಮ್ಮ ಈ ಫನ್ ಫಿಲ್ಡ್ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಏನು ಈ ಆಟಿಯೊಂದು ದಿನಕ್ಕೆ ನಾನೊಬ್ಬಳೇ ಹೋಗಿದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಜೊತೆ ಎಂಟೈರ್ ಫ್ಯಾಮಿಲಿ ಕೂಡ ಹೋಗಿದ್ದೇವೆ. ಮತ್ತು ಕಾರ್ತಿಕ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಸೊ ಇದರ ಕಂಪ್ಲೀಟ್ ವಿಡಿಯೋನ ನಾನು KRTK ಡೈರಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತಪ್ಪದೆ ಚೆಕ್ ಮಾಡಿ. ಯಾಕಂದರೆ ನನ್ನದ್ರಲ್ಲಿ ಸ್ವಲ್ಪ ವಿಡಿಯೋಸ್ ಮಾತ್ರ ಹಾಕಿರೋದು, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ಹಾಕಿದ್ದೀನಿ. ತಪ್ಪದೆ ಫನ್ ಫೀಲ್ಡ್ ಆ್ಯಕ್ಟಿವಿಟೀಸ್ ಎಲ್ಲನೂ ಅದರಲ್ಲಿದೆ. ತಪ್ಪದೆ ಆ ಚಾನಲ್ನ ಚೆಕ್ ಮಾಡಿ ಎಂಜಾಯ್ ಮಾಡಿ.